ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ BDA ಆಕ್ಷನ್ದು ರಿಸಲ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ರಿಸಲ್ಟ್ಸ್ ಯಾವುದು ಅಂತಂದ್ರೆ, ಈಗ ನಾವು ನವೆಂಬರ್ 24th ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಕ್ಟೋಬರ್ 24th ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಕ್ಟೋಬರ್ಲಿ ಒಂದು BDA ಆಕ್ಷನ್ ನಡೀತಾ ಇದೆ. ಓಕೆ, ಸೊ ಆ BDA ಆಕ್ಷನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ನಮ್ಮ ಚಾನಲ್ ಕೆಳಗಡೆ ಹೋಗಿ ಇಫ್ ಯು ಸಿ ದಿಸ್ ವಿಡಿಯೋ, BDA ಆಕ್ಷನ್ 165 ಸೈಟ್ಗೆ ನಡೀತಾ ಇದೆ. 24th ಅಕ್ಟೋಬರ್ ಇಸ್ ಲಾಸ್ಟ್ ಡೇ ಟು ಅಪ್ಲೈ. ಬಟ್ ಇದೇ BDA ಸೆಪ್ಟೆಂಬರ್ ಅಲ್ಲೂ ಕೂಡ ಒಂದು 145 ಸೈಟ್ಸ್ ಅನ್ನ ಆಕ್ಷನ್ಗೆ ಬಂದಿತ್ತು. ಅದರಲ್ಲಿ ಲೇಟ್ ಆಗಿ ಡೇಟಾ ಸಿಕ್ಕಿದೆ. ಜಸ್ಟ್ ಫಾರ್ ನಿಮ್ಮ ರೆಫರೆನ್ಸ್ ಇರಲಿ, ಡೇಟಾ ಬೇಸ್ ಅಲ್ಲಿ ಇರಲಿ ಅಂತ ಹೇಳಿ ಆ 150 ಸೈಟು ಸೇಮ್ ಲೊಕೇಶನ್. ಈ ಸಲ ಏನು ಆಕ್ಷನ್ ಬಂದಿದೆಯಲ್ಲ, ಹೋದ ಸಲನೂ ಅದೇ ಆಕ್ಷನ್ ಅಲ್ಲಿ ಇತ್ತು. ಯಾವ ತರ ಹೈಕ್ ಆಗಿದೆ, ಯಾವ್ದು ರೇಟು ವಿತ್ ಮ್ಯಾಪ್ ನಿಮಗೆ ತುಂಬಾ ಈಸಿ ಆಗಲಿ ಅಂತ ಹೇಳಿ ಈ ವಿಡಿಯೋದನ್ನ ಮಾಡಿದ್ದೀನಿ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಸೈಟ್ ಅನ್ನ ಯಾವ ತರ ಓದ್ಕೋಬೇಕಂತ ಹೇಳ್ತೀನಿ. ಇನ್ನು ಪ್ರತಿಯೊಂದನ್ನು ಕೂಡ ನಾನು ಪ್ರತಿಯೊಂದು ಸ್ಲೈಡ್ ಅನ್ನು ಮೂವ್ ಮಾಡಿ ನಿಮಗೆ ಇನ್ನೊಂದು 2-3 ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಬೈ ಮಿಸ್ಟೇಕ್ ಆಗಿ ಲ್ಯಾಂಡ್ ಆಗಿದ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಮ್ಮ ವಿಡಿಯೋ BDA ರೀಸೆಂಟ್ ಆಗಿ KHB ಕಡೆಯಿಂದ ಕರ್ನಾಟಕದಲ್ಲಿ ಗದಗ್ ಮತ್ತೆ ಬಿಜಾಪುರ, ಬಾಗಲಕೋಟೆಯಲ್ಲಿ KHBಗೆ ಹೊಸ ಅಲಾಟ್ಮೆಂಟ್ ಕರೆದಿದ್ದಾರೆ. ಅದ್ರ ವಿಡಿಯೋ ಕೂಡ ರೆಡಿ ಇದೆ, ಲೈವ್ ಇದೆ. 27ನೇ ತಾರೀಕು ಲಾಸ್ಟ್ ಡೇಟು. ಅದರಲ್ಲಿ ಹನ್ನೂರು ಚಾಮರಾಜನಗರ ಇದೆ, ಗದಗ್ ಇದೆ, ಬಿಜಾಪುರದಲ್ಲಿ 4 ಲೇಔಟ್ ಅಲ್ಲಿ ಇದೆ, ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಇದೆ. ಸೊ ಅದು ದೀಸ್ ಆರ್ ಲೇಟೆಸ್ಟ್ ವಿಡಿಯೋ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಡಿಸೆಂಬರ್ ಅಲ್ಲಿ ಕೂಡ ಒಂದು BDA ಆಕ್ಷನ್ ಬರುತ್ತೆ. ನೀವೇನಾದ್ರೂ ಫ್ಯೂಚರ್ ಡಿಸೆಂಬರ್ BDA ಆಕ್ಷನ್ ರೆಡಿ ಆಗ್ತಾ ಇದ್ರೆ ಈ ಸೆಪ್ಟೆಂಬರ್ ರಿಸಲ್ಟ್ಸ್ ಕೂಡ ನೋಡಿ. ಹಾಗೆ ಅಕ್ಟೋಬರ್, ಈಗ ನಾಳೆ ಮುಗಿಯುವಂಥದ್ದು ರಿಸಲ್ಟ್ಸ್ ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಾಕ್ತೀನಿ. ಬಂದ ತಕ್ಷಣ ಅದನ್ನೆಲ್ಲ ನೋಡ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಅಂತ ಏನು ಹೆಚ್ಚಿಗೆ ಮಾತಾಡೋದೇನಿರೋದಿಲ್ಲ. ಸೊ ನಿಮಗೇನಾದ್ರೂ ಈ ಡೇಟಾ ಬೇಕಂದ್ರೆ ನನ್ನ ಇಮೇಲ್ ID ಡಿಸ್ಕ್ರಿಪ್ಷನ್ ಇರುತ್ತೆ. ಇಮೇಲ್ IDಗೆ ಒಂದು ಇಮೇಲ್ ಹಾಕಿ ಸೆಪ್ಟೆಂಬರ್ ಡೇಟಾ ಅಂತ ಹೇಳಿ ನಾನು ನಿಮ್ಗೆ ಇದನ್ನ ಕಳಿಸ್ಕೊಡ್ತೀನಿ. ಸೊ ಮೋಸ್ಟ್ಲಿ ನಿಮ್ಗೆ ಇದು ಯೂಸ್ ಆಗ್ಬೋದು. ಸೊ ಹಾಗಾಗಿ ಈ ಕಂಪ್ಲೀಟ್ ನಮ್ಮ ಡಿಸ್ಕ್ರಿಪ್ಷನ್ ಹೋದ್ರೆ, ಈ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಡೇಟಾ ಬೇಕಂತಂದ್ರೆ, ನಮಗೆ ಫ್ರೀ ಕನ್ಸಲ್ಟೇಷನ್ ಬೇಕಂದ್ರೆ ನನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಡೇಟಾ, ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಅಷ್ಟು ಮಾತ್ರ ರಿಕ್ವೆಸ್ಟ್ ಮಾಡೋದು, ಅದ್ರ ಮೇಲೆ ನಮ್ಗೆ ಇನ್ನೇನು ಬೇಕಾಗಿಲ್ಲ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ರಿಸಲ್ಟ್ಸ್ ಪಾರ್ಟ್. ಟೋಟಲ್ಲು 140+ ಸೈಟ್ಸು ಪ್ರೀವಿಯಸ್ ಆಕ್ಷನ್ ಅಲ್ಲಿ ಬಂದಿತ್ತು. ಸೊ ಇಫ್ ಯು ಸಿ ದ ಲೈನ್ KPP ಡೇಟಾ ಪ್ರಕಾರ 97 ಸೈಟ್ಗಳು ಆಕ್ಷನ್ ಆಗಿದೆ. ಐ ಥಿಂಕ್ ರಿಮೈನಿಂಗ್ ಸೈಟ್ ಯಾರು ಬಿಡ್ಡಿಂಗ್ ಬಂದಿಲ್ಲ ಅನ್ಕೊಂತೀನಿ, ಬಟ್ ಇಷ್ಟೇ ನಂಗೆ ಡೇಟಾ ಸಿಕ್ಕಿರೋದು. ಸೊ ಅದರಲ್ಲಿ ಅಂಜನಾಪುರ ಇದೆ, ಬನಶಂಕರಿ ಇದೆ, ಜಕ್ಕೂರ್ ಇದೆ, ಅರ್ಕಾವತಿ ಲೇಔಟ್ ಇದೆ, ಕೆಂಗೇರಿ ಸೆಟಲೈಟ್ ಇದೆ. ಪ್ರತಿಯೊಂದು ಡೀಟೇಲ್ಸ್ ಇದೆ. ಇದರಲ್ಲಿ ಯಾವ ತರ ಇದೆ ಅಂತ ನಮ್ಗೆ ಯಾರಿಗೆ ಸಿಗುತ್ತೆ ಅಂತನೂ ಸಿಗುತ್ತೆ. ಬಟ್ ನಾನು ಇದರಲ್ಲಿ ಐಟಮ್ ನೇಮ್ ಅಂದ್ರೆ ಸೈಟ್ ನಂಬರು, ಹಾಗೆ ನೆಟ್ ಅಮೌಂಟ್, ಬೇಸಿಕ್ ಪ್ರೈಸು, ಹಾಗೆ ಯಾವ ಕೋಟೆಡ್ ಅಮೌಂಟಿಗೆ ಅವ್ರಿಗೆ ಹೋಗಿದೆ, ಎಷ್ಟು ಪರ್ಸೆಂಟೇಜ್ ಹೈಕ್ ಆಗಿದೆ ಅಂತ ಹೇಳಿದೆ. ನಾನು ಎನಿ ಹೈಕ್ ಮೋರ್ ದನ್ 50% ಇದ್ರೆ ನಾನು ಈ ರೆಡ್ ಕಲರ್ ಅಲ್ಲಿ ಹಾಕಿದ್ದೀನಿ. ಎನಿ ಹೈಕ್ ಲೆಸ್ ದೆನ್ 50% ಇದ್ರೆ ನಾನು ಬ್ಲಾಕ್ ಕಲರ್ ಅಲ್ಲಿ ಹಾಕಿದ್ದೀನಿ. ನೀವು ಈ ಎಲ್ಲೋ ಲೈನ್ ಅನ್ನ ಕಾನ್ಸಂಟ್ರೇಟ್ ಮಾಡಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಸೊ ಲೆಟ್ಸ್ ಗೋ ಬೈ. ನಾನು ಈ ಚಾರ್ಟ್ ಅನ್ನ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನ ನಾನು ಲಾಸ್ಟ್ಗೆ ಒಂದೊಂದೇ ಸೈಟ್ ಅನ್ನ ರೋಲ್ ಮಾಡ್ತೀನಿ. ನೀವೇನಾದ್ರೂ ಪರ್ಟಿಕ್ಯುಲರ್ ಸೈಟ್ ನೋಡ್ತಾ ಇದ್ರೆ ವೇಟ್ ಮಾಡಿ. ಬಟ್ ನನ್ನ ಜನರಲ್ ನೋಟ್ ನೀವು ನೋಡಿದ್ರೆ, ಓಕೆ, ಸೊ ರಿಸಲ್ಟ್ಸ್ ಆರ್ ಮಿಕ್ಸ್ಡ್ ಇದಿದೆ. ಕೆಲವೊಂದು ಸೈಟು 50% ಅಲ್ಲಿ ಲೆಸ್ ದೆನ್ 50%, ಐ ಥಿಂಕ್ ಒಂದು 50% ಸೈಟ್ ಎಲ್ಲ ಸಿಕ್ಕಿದೆ. ಯು ಕ್ಯಾನ್ ಸಿ ದಿಸ್ ಹಿಯರ್. ಓಕೆ, ಎಲ್ಲ ಗೊತ್ತಾಗುತ್ತೆ. ರೆಡ್ ಕೂಡ ಜಾಸ್ತಿ ಇದೆ, ಅಂದ್ರೆ ಪ್ರತಿ ಸೈಟು ಮೋರ್ ದೆನ್ 50% ಹೋಗಿರೋದು ಕೂಡ ಜಾಸ್ತಿ ಇದೆ. ಸೊ ತುಂಬಾ ಜನ ಮಾತಾಡ್ತಾರೆ, ಸರ್ ಆಕ್ಷನ್ ಅಲ್ಲಿ ತುಂಬಾ ಹೈಕ್ ಆಗ್ಬಿಡುತ್ತೆ ಅಂತ ಆಗುತ್ತೆ. ಎಸ್, ಸರ್ಟನ್ಲಿ ಯಾರು ಎಲ್ಲ ಮೇನ್ ಸೈಟ್ಗಳಿಗೆ ಟಾರ್ಗೆಟ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಈ ತರ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮಗೆ BDA ಸೈಟು ಮಾರ್ಕೆಟ್ ಪ್ರೈಸ್ಗಿನ ಕಮ್ಮಿ ರೇಟೇ ಸಿಗೋ ಚಾನ್ಸಸ್ ಅಷ್ಟೇ 50% ಇರೋದ್ರಿಂದ ಪ್ಲಾನಿಂಗ್ ಮಾಡಿ ಒಂದು ಒಳ್ಳೆ ಸೈಟನ್ನ ಪಾರ್ಟಿಸಿಪೇಟ್ ಮಾಡಿ. ಸೊ ಲೈನ್ ನಂಬರ್ 1, ಸೈಟ್ ನಂಬರ್ 5755 ಅಂಜನಾಪುರ 8 ಬ್ಲಾಕ್ ಅಲ್ಲಿ ನೋಡಿ. 6700 ಇದ್ದು 11,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸೈಟು ಕೂಡ ಅದೇ ತರ ಆಗಿದೆ. ಓಕೆ, ಸೊ ಅದೇ ಬನಶಂಕರಿ 6th ಸ್ಟೇಜ್ 11th ಬ್ಲಾಕ್ ಅಲ್ಲಿ ನೋಡಿ, 8,400 ಇದ್ದಿದ್ದು 19,000 ಕೊಟ್ಟಿದ್ದಾರೆ. ಅಂದ್ರೆ 8, 16 ಮತ್ತು 19 ಅಂದ್ರೆ ಮಾರ್ಕೆಟ್ಗಿನ ಜಾಸ್ತಿ ಹೋಗಿದೆ. 19,000 ಅಂದ್ರೆ ಈ ರೇಟಿಗೆ ನೀವು ಔಟರ್ ರಿಂಗ್ ಒಳಗಡೆನೆ ತಗೋಬಹುದು. 131% ಹೈಕ್ ಆಗಿದೆ. ಇವನ್ ನೆಕ್ಸ್ಟ್ ಸೈಟು ಕೂಡ 192, 176, 175. ಅಂದ್ರೆ ಈ 11th ಬ್ಲಾಕ್ ಅಲ್ಲಿ 6 ಸ್ಟೇಜ್ ಅಲ್ಲಿ ಏನಾದ್ರು ಬಂದ್ರೆ ನೀವು 10,000, 15,000 ಬಜೆಟ್ ಇದ್ರೆ ನಿಮಗೆ ಸೈಟ್ ಸಿಗಕ್ಕೆ ಚಾನ್ಸೇ ಇಲ್ಲ. ಇದು ಆ ತರ ಹೇಳುತ್ತೆ ನಿಮಗೆ.
ಸೊ ನೆಕ್ಸ್ಟ್ ಅಂಜನಾಪುರ ಟೌನ್ಶಿಪ್ ಅಲ್ಲಿ ನೋಡಿ 8th ಬ್ಲಾಕ್ ಅಲ್ಲಿ 43%, ಅಂದ್ರೆ ಲೆಸ್ ದೆನ್ 10,000 ತಗೊಂಡಿದ್ದಾರೆ. ಸೊ ಈ ನೆಟ್ ಅಮೌಂಟ್ ಅಲ್ಲಿ ಏನಿದೆಯಲ್ಲ 67,000 ಅಂದ್ರೆ ರಫ್ಲಿ ಅರೌಂಡ್ 6,700 ಅನ್ಕೊಳ್ಳಿ. ಸೊ 1,15,000 ಅಂದ್ರೆ 11,500 rupees ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹೋಪ್ಫುಲಿ ದಿಸ್ ಡೇಟಾ ನಿಮಗೆ ವಿಸಿಬಲ್ ಇದೆ ಅಂತ ಕಾಣುತ್ತೆ. ನಾನು ಇದನ್ನ ತುಂಬಾ ಸ್ಪೀಡ್ ಆಗಿ ಮೂವ್ ಮಾಡಲ್ಲ, ಸ್ಲೋ ಆಗಿ ಮೂವ್ ಮಾಡ್ತೀನಿ. ನಿಮ್ದು ಏನಾದರೂ ಸೈಟ್ ನೋಡಿ ಆಗಿದ್ರೆ ನೀವು ಕ್ಯಾನ್ ಸ್ಕಿಪ್ ದಿಸ್ ವಿಡಿಯೋ. ಯಾರಾದ್ರೂ ಫುಲ್ ನೋಡೋಂಗಿದ್ರೆ ನೋಡಿ. ಚಾರ್ಟ್ ಅನ್ನು ಕೂಡ ನಾನು ನೀಟಾಗಿ ಒಂದೊಂದೇ ಸೈಟ್ ಅನ್ನ ರೋಲ್ ಔಟ್ ಮಾಡ್ತೀನಿ, ಸೊ ದಟ್ ಈ ಮ್ಯಾಪ್ ಇಂದ ನಿಮಗೆ ಈಸಿಯಾಗಿ ಇನ್ನೂ ಅರ್ಥ ಆಗ್ಬಿಡುತ್ತೆ. ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 58 8th ಬ್ಲಾಕ್. ಸೊ ಇಲ್ಲಿ ನೋಡಿ, ಈ 8th ಬ್ಲಾಕ್ ಟೌನ್ಶಿಪ್ ಅಲ್ಲಿ ಅಂಜನಾಪುರದಲ್ಲೇನೆ ನೋಡಿ ಕೆಲವೊಂದು ಸೈಟ್ಗಳು 50% ಕೆಳಗಡೆ ಸಿಕ್ಕಿದೆ, ಒಂದು ಸೈಟು 58% ಹೋಗಿದೆ. ಸೊ ಅಗೇನ್ 11th ಬ್ಲಾಕ್ ಬನಶಂಕರಿ 130. ಓಕೆ, ಸೊ ಅಂಜನಾಪುರ 50, ಅಗೇನ್ ಅಂಜನಾಪುರ ಮೋರ್ ದನ್ 50% ಹೋಗಿದೆ, ಅಂದ್ರೆ 10,000 rupees. ನೋಡಿ, ಅಂಜನಾಪುರ ತುಂಬಾ ಡೆವಲಪ್ಮೆಂಟ್ ಆಗಿ ಕಾವೇರಿ ವಾಟರ್ ಬಂದು ರೋಡ್ಸ್ ಎಲ್ಲ ನೀಟಾಗಿ ಮಾಡಿ ಪ್ರತಿಯೊಂದು ರೋಡಲ್ಲಿ 1 or 2 ಹೌಸಸ್ ಇವತ್ತು ಹೋದ್ರು ನೀವು ನೋಡ್ಬೋದು. ಹಾಗಾಗಿ ಲುಕ್ಸ್ ಟು ಬಿ ಯಾರ್ಯಾರು ಬರ್ತಾ ಇದ್ದಾರೆ ತುಂಬಾ ಅಗ್ರೆಸಿವ್ ಆಗಿ ಮಾರ್ಕೆಟ್ ಲೆವೆಲ್ಗೆ ದುಡ್ಡು ಕೊಟ್ಟು ತಗೊಂತಾ ಇದ್ದಾರೆ. ಸೊ ಅದನ್ನು ಕೂಡ ನೀವು ಗಮನಿಸಬೇಕು. ಸೊ ಅದಾದ್ಮೇಲೆ ನಿಮಗೆ ಲೈನ್ ನಂಬರ್ ಇದು ನೋಡಿ, ಟೌನ್ಶಿಪ್ ಅಗೇನ್ 50% ಹೋಗಿದೆ. ಅದೇ ಬನಶಂಕರಿ 6 stage ಲಿಂಗದರಹಳ್ಳಿಯಲ್ಲಿ ನೋಡಿ ಲೆಸ್ ದೆನ್ 33% ಸಿಕ್ಕಿದೆ. 7,000 ಇದ್ದಿದ್ದು 9,300 ಸಿಕ್ಕಿದೆ. ದಿಸ್ ಇಸ್ ಗುಡ್ ಡೀಲ್ ಆಕ್ಚುಲಿ ಅಲ್ಲಿ ಏನಾದ್ರು ತಗೊಂಡವ್ರಿಗೆ. ಗುಬ್ಲಾಳದ ಹತ್ರನೂ ಕೂಡ 7,000 ಇದ್ದಿದ್ದು ಸರ್ಪ್ರೈಸಿಂಗ್ಲಿ ಇದನ್ನ ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, 7,000 ಇದ್ದಿದ್ದು 2,11,000 ಅಂದ್ರೆ 21,000 per square feet ಕೊಟ್ಟು ತಗೊಂಡಿದ್ದಾರೆ. ಇದು ಬಂದ್ಬಿಟ್ಟು 6th stage 4th ಬ್ಲಾಕ್ ಗುಬ್ಲಾಳ. ಇದು ತುಂಬಾ ಕನಕಪುರ ರೋಡಿಗೆ ತುಂಬಾ ಹತ್ರ ಇರೋದು. ಸೊ ಇಫ್ ಯು ಸಿ ಅಗೇನ್ ಅಂಜನಾಪುರ ಬನಶಂಕರಿ ಎವ್ರಿಥಿಂಗ್ ಇಸ್ ಕ್ರಾಸಿಂಗ್ 10,000 ನನ್ನ ಅವರೇಜ್ ಅಲ್ಲಿ ಇದೆ. ಬಟ್ ಅದೇ ಲೇಔಟ್ ಅಲ್ಲಿ ಬನಶಂಕರ ತೂರಳ್ಳಿ ಹತ್ರ ಫಸ್ಟ್ ಬ್ಲಾಕ್ ಅಲ್ಲೆಲ್ಲ ನಿಮಗೆ ಸಿ 33%, 11%, 15%. ಇದ್ಯಾರು 0% ಹೈಕ್ ಮಾಡಿದ್ದಾರೆ. ಐ ಆಮ್ ನಾಟ್ ಶೋರ್ ಇದು ಅವ್ರಿಗೆ ಸಿಕ್ಕಿರುತ್ತೆ ಅಂತೇಳಿ, ಯಾಕಂದ್ರೆ ಮಿನಿಮಮ್ 10% ಹೈಕ್ ಆಗಲೇಬೇಕು. 10%. ಅಗೇನ್ 4th ಬ್ಲಾಕ್ ತಲಗಟ್ಪುರದಲ್ಲಿ 77, 10%, ಎಕ್ಸಾಕ್ಟ್ಲಿ 10% ಹೈಕ್ ಮಾಡಿ ತಗೊಂಡಿದ್ದಾರೆ. ದಿಸ್ ಇಸ್ ವೆರಿ ಸ್ಮಾರ್ಟೆಸ್ಟ್ ವೇ ಟು ಬೈ ದಿಸ್ ಲ್ಯಾಂಡ್. ಬಟ್ ಅದೇ ಅರ್ಕಾವತಿ ಲೇಔಟ್ಗೆ ಹೋದ್ರೆ 20th ಬ್ಲಾಕ್ ಅಲ್ಲಿ 150%. ನೋಡಿ, ಅರ್ಕಾವತಿಯಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ ಎಲ್ಲ 7,000 ಇರುವಂಥದ್ದು. ಓಕೆ, ಈ ಫುಲ್ ಜಂಕ್ ಏನಿದೆಯಲ್ಲ, ಸೊ ಒಬ್ಬೊಬ್ರು ಮಿನಿಮಮ್ 150% ಹೈಕ್ ಆಗಿದೆ, ಅಂದ್ರೆ ರೇಟ್ ಡಬಲ್ ಆಗಿದೆ. ಕೆಲವೊಂದು ಭಾಗದಲ್ಲಿ ರೇಟು ಲೆಸ್ ದೆನ್ 50% ಇದೆ. ಓಕೆ, ಸೊ ನೀವು ಇದನ್ನೇ ಹೀಗೆ ಫಾಲೋ ಮಾಡ್ತಾ ಹೋದ್ರೆ ಅದೇ ಅರ್ಕಾವತಿ ಲೇಔಟ್ ಅಲ್ಲಿ ಕೆಂಗೇರಿ ಸೆಟಲೈಟ್ ಮತ್ತೆ ಅರ್ಕಾವತಿ ಕೆಂಗೇರಿ ಬನಶಂಕರಿ, ಇಲ್ಲಿ ನೋಡಿ ಈ ಜಂಕ್ ಅನ್ನ ಜನಗಳು ಲೆಸ್ ದೆನ್ 50% ಅಲ್ಲೇ ತಗೊಂಡಿದ್ದಾರೆ, ವಿಚ್ ಇಸ್ ವೆರಿ ಕ್ವೈಟ್ ಓಕೆ ನನ್ನ ಪ್ರಕಾರ. ಬಟ್ ಅದೇ ನೆಕ್ಸ್ಟ್ ಲಾಟ್ ಹೋದ್ರೆ ಅರ್ಕಾವತಿ ಜಕ್ಕೂರ್ 7th 8th ಬ್ಲಾಕ್ ಅಲ್ಲಿ ಕೆಲವೊಂದು ಸೈಟ್ಗಳು 7,000 ಇದ್ದಿದ್ದು 16,000, 21,000, 11,000 ತಗೊಂಡಿದ್ದಾರೆ. ಬಟ್ ಅದೇ ಜಕ್ಕೂರ್ 17th ಬ್ಲಾಕ್ ಅಲ್ಲಿ ಮಿನಿಮಮ್ 10,000 ರೇಂಜ್ ಅಲ್ಲಿ ತಗೊಂಡಿದ್ದಾರೆ. ಅಗೇನ್ ಅದೇ ಅರ್ಕಾವತಿ 17 ಮತ್ತೆ 7th ಬ್ಲಾಕ್ ಜಕ್ಕೂರ್ ಹತ್ರ ಮತ್ತೆ ಅಗೇನ್ ಪ್ರೈಸ್ ಡಬಲ್ ಆಗಿದೆ. 89%, 64%, 68%, ಅಂದ್ರೆ 7,000 ಇದ್ದಿದ್ದು 12,000, 13,000, 15,000 ಹೋಗಿದೆ. ಹಾಗೆ ಕೆಳಗಡೆ ಬಂದ್ರೆ ಅದೇ ಅರ್ಕಾವತಿ ಲೇಔಟ್ ಅಲ್ಲಿ ಇಲ್ಲಿ ನೋಡಿ 5th ಬ್ಲಾಕ್ ನಾರಾಯಣಪುರ ಏನಿದೆಯಲ್ಲ 17th ಬ್ಲಾಕ್ 15th ಬ್ಲಾಕ್, ಈ ಜಂಕ್ ಅನ್ನ ನೀವು ಜಸ್ಟ್ ಕ್ಲೋಸ್ ಆಗಿ 8th ಬ್ಲಾಕ್, ಓಕೆ, 17th ಬ್ಲಾಕ್ ಗೊಲ್ಹಳ್ಳಿ ಅಂಜನಾಪುರ ಇದೆಲ್ಲ ನೋಡಿದ್ರೆ ಈ ನೋಡಿ ಈ ಜಂಕು ಎಲ್ಲ 30% ಕೆಳಗಡೆನೆ ಇದೆ. ಈ 0.5%ಗೆಲ್ಲ ಸಿಗಲ್ಲ, ಕೊಡಲ್ಲ ಅವರು. ಇವರೆಲ್ಲ ವೆಲ್ ಕ್ವಾಲಿಫೈಡ್ ಡೀಟೇಲ್ಸ್ ಸೈಟ್ ಅನ್ನ ತಗೊಂಡಿದ್ದಾರೆ. ಸೊ ಇವರೆಲ್ಲ ಮಿನಿಮಮ್ 10% ಅಲ್ಲಿ. ಸೊ ಇದೇ ಅರ್ಕಾವತಿಲಿ ಮಿಕ್ಸ್ ಫೀಲಿಂಗ್ ಇದೆ. ಕೆಲವೊಬ್ರು 33% ಅಂದ್ರೆ 50% ಒಳಗಡೆ ಕೂಡ ತಗೊಂಡಿದ್ದಾರೆ, ಕೆಲವೊಬ್ರು ಡಬಲ್ ಎಲ್ಲ ಕೊಟ್ಟಿದ್ದಾರೆ. ಆನ್ ವಾಟ್ ರೀಜನ್, ಯಾವ ತರ ಮಾರ್ಕೆಟ್ ಸ್ಟಡಿ ಎಲ್ಲ ಮಾಡಿದಾರೋ ಗೊತ್ತಿಲ್ಲ. ಬಟ್ ಸ್ಮಾರ್ಟ್ ಆಗಿ ಒಂದು ರೈಟ್ ಸೈಟ್ ಸೆಲೆಕ್ಷನ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ಗೆ ಇದೆಲ್ಲ ಗುಡ್. ಇನ್ ಕೇಸ್ ಮಾರ್ಕೆಟ್ ಲೆವೆಲ್ ಕೊಡ್ತಾ ಇದ್ದೀರಾ ಅಂತಂದ್ರೆ 89%, 64% ಮೈಟ್ ಬಿ ಓಕೆ. ಬಟ್ ಲೈಕ್ ದರ್ ಇಸ್ ವೆರಿ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಪ್ರೀವಿಯಸ್ ಎಲ್ಲ ರಿಸಲ್ಟ್ಸ್ ಎಲ್ಲ ನೋಡಿದ್ರೆ 33% ಲೆಸ್ ಅಲ್ಲಿ ಇರೋದು, ಒಂದು 33% ಪೀಪಲ್ ಮಿಡ್ ರೇಂಜ್ ಅಲ್ಲಿ ತಗೊಂಡಿರೋರು, ಒಂದು 33% ರೇಂಜ್ ಅಲ್ಲಿ ಡಬಲ್ ಆಗಿರೋದು. ಬಟ್ ಈ ಸೆಪ್ಟೆಂಬರ್ ಆಕ್ಷನ್ ಅಲ್ಲಿ ಮೋರ್ ದನ್ 50% ಸೈಟ್ ಮೋರ್ ದನ್ 100% ಹೋಗಿದೆ, ವಿಚ್ ಇಸ್ ಲಿಟಲ್ ಅಗ್ರೆಸಿವ್ ಬಿಕಾಸ್ ಡಿಮ್ಯಾಂಡ್
ತುಂಬ ಇದೆ ಬೆಂಗಳೂರಲ್ಲಿ. ಸಪ್ಲೈ ಕಮ್ಮಿ ಇರೋದ್ರಿಂದ BDA ಸೈಟ್ಗೆ ಈ ಥರ ಪ್ರೈಸಸ್ ಹೈಕ್ ಆಗುತ್ತೆ. ತುಂಬ ಜನ ಮಾತಾಡ್ತಾರೆ, ಸರ್ ಬ್ರೋಕರ್ ಮಾಡ್ತಾರೆ, ಬಿಲ್ಡರ್ ಮಾಡ್ತಾರೆ, ಇವೆಲ್ಲ ಕೋಟಿಗಟ್ಟಲೆ ಇರುವಂಥ ಇನ್ವೆಸ್ಟ್ಮೆಂಟು. ಯಾರೋ ಒಬ್ಬ ಬ್ರೋಕರ್ ಆಗಲಿ ಬಿಲ್ಡರ್ ಆಗಲಿ ಕೋಟಿಗಟ್ಟಲೆ ರಿಸ್ಕ್ ತೊಗೊಳೋದೆಲ್ಲ ದೇ ವಿಲ್ ಆಲ್ವೇಸ್ ಪ್ಲೇ ಸ್ಮಾರ್ಟ್. ಇದು ಬಿಕಾಸ್ ಆಫ್ ನಿಮ್ಮಂಥ IT ಹುಡುಗರು ಅಥವಾ ಐಡಿಯಾ ಇಲ್ದಲೆ ಮಾಡಿರೋ ಕೆಲಸಗಳಿವೆಲ್ಲ. ಬಟ್ ದೆರ್ ವಿಲ್ ಬಿ ಫ್ಯೂ ಕಾರ್ನರ್ ಸೈಟ್ ಇವೊಂದು 100% ಹೈಕ್ ಆದ್ರೂ ದೆರ್ ವಿಲ್ ಮೀನಿಂಗ್ಫುಲ್ ಬೈ ಇದ್ದೇ ಇರುತ್ತೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಕೆಲವೊಂದು ಸೈಟ್ಗಳು ತುಂಬ ಡಿಸರ್ವ್ ಇರುತ್ತೆ. ಮೋರ್ ದೆನ್ 10,000 12,000 ಅಥವಾ ಮಾರ್ಕೆಟ್ ರೇಟ್ಗಿನ 1,000-2,000 ಕೊಡೋದು ಡಿಸರ್ವ್ ಇರುತ್ತೆ. ಬಿಕಾಸ್ ಅಂಥ ಲೊಕ್ಯಾಲಿಟಿಯಲ್ಲಿ ಅಂಥ ಫೇಸಿಂಗ್ ಇರುತ್ತೆ, ಅಷ್ಟು ಡೆವಲಪ್ ಆಗಿರುತ್ತೆ. ಸೊ ಈ ಥರ ಇದೆ. ಸೊ ನಿಮಗೆ ಫುಲ್ ಶೀಟನ್ನು ಓಡಿಸ್ಬೇಕು ಅಂತಂದರೆ ಸೊ ಸೈಟ್ ಬೈ ಸೈಟ್ ನಾನು ನಿಮಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಲೆಫ್ಟ್ ಟು ರೈಟ್. ಒಂದು 2-3 ನಿಮಿಷದಲ್ಲಿ ನೋಡ್ಕೊಂಬಿಡಿ. ಸೇಮ್ ನಂಬರ್ಸೇ, ನಾನು ಅದನ್ನು ಚಾರ್ಟಲ್ಲಿ ಹಾಕಿದ್ದೀನಿ, ನಿಮಗೆ ಈಸಿ ಆಗುತ್ತೆ. ಯೆಲ್ಲೋ ಕಲರ್ ಬಂದುಬಿಟ್ಟು BDA ಪ್ರೈಸು. ಓಕೆ, ಸೊ ಇದು ಫಸ್ಟು. ರೆಡ್ ಕಲರ್ ಬಂದುಬಿಟ್ಟು ಆಕ್ಷನ್ ಪ್ರೈಸ್ ಆಗಿರೋದು. ನೋಡಿ, ಎಲ್ಲಿ ನೀವು ಈ ಸ್ಲೈಟ್ ಡಿಫ್ರೆನ್ಸ್ ನೋಡ್ತಿರಲ್ಲ, ದಿಸ್ ಆಲ್ ವೆರಿ ವೆರಿ ನೈಸ್. ಎಲ್ಲಿ ನೀವು ಯೆಲ್ಲೋ ಮತ್ತು ರೆಡ್ ಬಾರ್ಗೆ ಮೋರ್ ದೆನ್ 50% ಹೈಟಲ್ಲೇ ಗೊತ್ತಾಗ್ಬಿಡುತ್ತೆ ಚಾರ್ಟಲ್ಲಿ ಎಷ್ಟು ಇದಾಗಿದೆ ಅಂಥೇಳಿ. ಈ ಥರ್ಡ್ ನೋಡಿ, HBR ಲೇಔಟಲ್ಲಿ ಬೇಸಿಕ್ ಪ್ರೈಸ್ 1,72,000 ಅಂದರೆ 17,000 ಚಿಲ್ಲರೆ ಇರೋದನ್ನು 2 ಲಕ್ಷ ಕೊಟ್ಟು ತೊಗೊಂಡಿದ್ದಾರೆ. ಅಂದರೆ 20,000 ಪರ್ ಸ್ಕ್ವೇರ್ ಫೀಟಲ್ಲಿ ತೊಗೊಂಡಿದ್ದಾರೆ. ಐ ಥಿಂಕ್ ಇಟ್ಸ್ ಪ್ರಿಟಿ ಡೀಸೆಂಟ್ ಆ ಏರಿಯಾದಲ್ಲಿ. ಸೊ ಈ ಥರ ಇದೆ. ಸೊ ಇಲ್ಲಿ ಕೂಡ ಚಾರ್ಟ್ ಮೀಡಿಯಮ್ ಆಗಿದೆ. ಅದ್ರ ಕೆಳಗಡೆ ಸೈಟ್ ನಂಬರ್ಸ್ ಇದೆ. ಐ ಆಮ್ ನಾಟ್ ಶೋರ್ ನಿಮಗೆ ಎಷ್ಟು ಗೊತ್ತಾಗುತ್ತೆ ಅಂಥೇಳಿ. ಇನ್ ಕೇಸ್ ನಿಮ್ಗೆ ಇದೇನಾದರೂ ಬೇಕಂದರೆ ಯು ಇಮೇಲ್ ಮೀ. ಡಿಸ್ಕ್ರಿಪ್ಷನಲ್ಲಿ ನನ್ನ ಇದನ್ನೆಲ್ಲ ಫಾಲೋ ಮಾಡಿ ಹಾಕಿದ್ದೀನಿ, ಅದನ್ನೆಲ್ಲ ಫಾಲೋ ಮಾಡಿ. ಕೆಳಗಡೆ ನಂದು ಇಮೇಲ್ ID ಇರುತ್ತೆ. manju.gfs@gmail.com. ಇದಕ್ಕೆ ಇಮೇಲ್ ಮಾಡಿ. ಮೇಕ್ ಶೋರ್ ಯು ಫಾಲೋ ಮೀ ಇನ್ ಆಲ್ ಕ್ಯಾಟಗರಿ, ದೆನ್ ಓನ್ಲಿ ಐ ವಿಲ್ ಸೆಂಡ್ ಯು. ಡೋಂಟ್ ಬ್ಲೇಮ್ ಮಿ ಲೇಟರ್. ಸೊ ಇಲ್ಲಿ ನೋಡಿ, ಈ ಚಾರ್ಟು 84 ಇದ್ದಿದ್ದು 20,000 ಆಗಿದೆ. This is also doubled. This is also very decent. This is also doubled. This is like less than 10%. This is 84 to double. Okay. So again, basic, doubled, more than 40%. It is double 3 times ಆಗಿದೆ ಈ ಸೈಟ್. ಯಾವುದಿದು ಅರ್ಕಾವತಿ ಲೇಔಟ್ 7th ಬ್ಲಾಕ್ ಅಲ್ಲಿ ಸೈಟ್ ನಂಬರ್ 1379. ಓಕೆ, ಸೊ decent, again doubled, almost doubled, 40%, this one. Okay, so this is decent by, doubled, decent by, doubled. 70,000 ಇದ್ದಿದ್ದು 160 ಅಂದರೆ more than 200% ಆಗಿದೆ. So again, this is decent. Decent ಆಗಿದೆ. This is double ಆಗಿದೆ. 70,000 ಇದ್ದು 170. Oh my god, more than 140% ಹೈಕ್ ಆಗಿದೆ. Decent. ಇದು ನೋಡಿ, 70,000 ಇದ್ದು 2,15,000. ನಾನು ಆಗಲೂ ಹೇಳಿದೆ, ಸೈಟ್ ನಂಬರ್ 3482, ಫರ್ದರ್ ಎಕ್ಸ್ಟೆನ್ಷನ್ ಆಫ್ ಬನಶಂಕರಿ 6th ಸ್ಟೇಜ್ 4th H ಬ್ಲಾಕ್ ಗುಬ್ಬಳಾಳ. ಸೈಟ್ ನಂಬರ್ 3482 ಫರ್ದರ್ ಎಕ್ಸ್ಟೆನ್ಷನ್ ಅಲ್ಲಿ 7,000 ಇದ್ದಿದ್ದು 21,000 ಆಗಿದೆ. Again, let's go to next stage. Decent, doubled. Again decent by, again it's doubled. More than 10,000. It's a decent average. Again average. Okay, 6 to 11, 7 to 7, 7 to 13, 7 to 11, 7,000 to 11,000, 7,000 to 8,400, very decent. 7,000 to 8,200, decent. 7,500 to 10,000, decent. 7 to 10,000, decent. 7 to 16, almost doubled. 7 to 1,75,000, more than double. 7 to 21, 2 times. ಯಾವುದಿದು ಅರ್ಕಾವತಿ ಲೇಔಟ್ 20th ಬ್ಲಾಕ್ ಹೆಣ್ಣೂರು. ಸೈಟ್ ನಂಬರ್, let me check this. This is HN99 ಅರ್ಕಾವತಿ ಲೇಔಟ್ 20th ಬ್ಲಾಕ್ ಹೆಣ್ಣೂರು. Site number HN99, mostly I don't know, 9999, I don't know who bought this, on what reason. Yeah, but it is like 3 times doubled. This is decent. Site number Arkavati alli decent. So this is all results, guys. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ ಅಂತಂದರೆ,
ಎಲ್ಲಿ ತುಂಬ ಈಗ ಓವರ್ ಆಲ್ 4-5 ವರ್ಷದಿಂದ ನಾನು ಆನ್ಲೈನ್ BDA ಆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ BDAಯಲ್ಲಿ ಇನಿಷಿಯಲಿ ಬಂದಾಗ 1000 ಸೈಟ್ ಎಲ್ಲ ಇತ್ತು. ಅವಾಗೆಲ್ಲ ಪ್ರೈಸ್ ತುಂಬ ಚೆನ್ನಾಗಿ ಸಾಗ್ತಾ ಇತ್ತು. ಈಗ ಒಂದು ಪಾಸ್ಟ್ 1 ಇಯರಿಂದ ಹಾರ್ಡ್ಲಿ 200, 150, 160, 180, 120 ಸೈಟ್ಸ್ ಬಿಡ್ತಾ ಇದ್ದಾರೆ. ಈವನ್ ಡಿಸೆಂಬರಲ್ಲೂ ಮತ್ತೊಂದು ಆಕ್ಷನ್ ಬರ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಯಾವುದೇ ಸೋರ್ಸ್ ಇಲ್ಲ, ಅಕ್ನಾಲೇಜ್ಮೆಂಟ್ ಮಾಡಲ್ಲ, ಬಟ್ ಬಂದೇ ಬರುತ್ತೆ. ಸೊ ಎಲ್ಲ ಮಿನಿಮಮ್ ಲೈಕ್ 8-9 ಬೇಸಿಕ್ ಪ್ರೈಸ್ ಎಲ್ಲ ಮಿನಿಮಮ್ 6-7-8 ಇಂದ ಇದೆ. ಔಟರ್ ರಿಂಗ್ ರೋಡ್ ಹೊರಗಡೆ ಅಂದರೆ JP ನಗರ ಆಗಲಿ, ಬನಶಂಕರಿ 6 ಸ್ಟೇಜ್ ಆಗಲಿ, ಮಲ್ಟಿಪಲ್ ಬ್ಲಾಕ್ಸ್ ಅಲ್ಲಿ, ಅರ್ಕಾವತಿ ಲೇಔಟಲ್ಲೇ ಜಾಸ್ತಿ ಬರ್ತಾ ಇರೋದು. ಸೊ BTM ಮತ್ತು ಕುಮಾರಸ್ವಾಮಿ ಲೇಔಟ್ ಆಗಲಿ, ನಾಗರಬಾವಿ ಆಗಲಿ, ಕೆಂಗೇರಿ ಸ್ಯಾಟಲೈಟ್ ಹತ್ರ ಆಗಲಿ, ಇನ್ಸೈಡ್ ಒಳಗಡೆ ಹಾರ್ಡ್ಲಿ 1 or 2 ಸಪ್ಲೈಸ್ ಇರ್ತಾ ಇದೆ. ಸೊ ಅಲ್ಲೆಲ್ಲ ನಿಮಗೆ ಪ್ರೈಸ್ ಸರ್ಟನ್ಲಿ ಹೈಕ್ ಇರುತ್ತೆ. ಈವನ್ HSR ಲೇಔಟಲ್ಲಿ 1-2-3 ಸಪ್ಲೈ ಆ ಥರ ಬರ್ತಾ ಇರುತ್ತೆ ಎವ್ರಿ ಆಕ್ಷನಲ್ಲಿ. ಈ ಔಟರ್ ರಿಂಗ್ ಲಾರ್ಜರ್ಲಿ ಬರೋದು JP ನಗರ, ಇಲ್ಲೆಲ್ಲ ಮಿನಿಮಮ್ 8-9-10-11 ಇದೆ. ಬಟ್ ಆದರೂ ಸ್ವಲ್ಪ ಬೇಸ್ಡ್ ಆನ್ ಸೈಟ್ ಪೊಟೆನ್ಷಿಯಲ್, ಕಮರ್ಷಿಯಲ್, ಸೆಮಿ ಕಮರ್ಷಿಯಲ್ ಎಲ್ಲ ಇಟ್ಕೊಂಡು 13,000-14,000 ಎಲ್ಲ ಹೋಗ್ತಾರೆ. ಐ ಆಮ್ ನಾಟ್ ಶೋರ್ ವಾಟ್ ಅನ್ ಎಕ್ಸ್ಟೆಂಟ್ ಇಸ್ ರೈಟ್. ಪ್ರಾಬಬ್ಲಿ ನೀವೇನಾದರೂ ಓಪನ್ ಮಾರ್ಕೆಟಲ್ಲಿ ಇದಕ್ಕಿಂತ ಬೆಸ್ಟ್ ಡೀಲ್ ಇದ್ದರೆ ನೀವು ಅದನ್ನು ತೊಗೋಬೋದು, ತಪ್ಪೇನಿಲ್ಲ. ಸೊ ಈ ಶೀಟ್ ಏನಾದರೂ ಬೇಕಂದರೆ ಹೇಳಿ. ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಸೊ ಏನಾದರೂ ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಇದ್ದರೆ ಹೇಳಿ. BDA ಅಪ್ಕಮಿಂಗ್ ಆಕ್ಷನ್ಸ್ ಬಗ್ಗೆ ಏನಾದರೂ ಹೆಲ್ಪ್ ಬೇಕು ಅಥವಾ ಫ್ಯೂಚರಲ್ಲಿ ಹೆಲ್ಪ್ ಬೇಕು ಅಂತಂದರೆ ಇದೆ. ಇವನ್ ನೀವೇನಾದರೂ ರೀಸೆಂಟಾಗಿ ನಡೀತಾ ಇರೋ KHB ಏನು ಅಲಾಟ್ಮೆಂಟ್ ನಡೀತಾ ಇದೆಯಲ್ಲ, ಬಾಗಲಕೋಟ್ ಆಗಲಿ, ಬಿಜಾಪುರ ಆಗಲಿ, ಚಾಮರಾಜನಗರ ಆಗಲಿ, ಅಲ್ಲೇನಾದರೂ ನಿಮಗೆ ಅರ್ಜಿ ಹಾಕಿದ್ರೆ ಅಪ್ಲಿಕೆಂಟ್ ಗ್ರೂಪ್ ಮಾಡಿದ್ದೀನಿ. ದಿಸ್ ವಿಲ್ ಬಿ ಸ್ಮಾಲ್ ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ. ನಾವು ಈ ಆಕ್ಷನ್ ಹೇಗೆ ನಡೆಯುತ್ತೆ, ಅಲಾಟ್ಮೆಂಟ್ ಹೇಗೆ ನಡೆಯುತ್ತೆ, ಪ್ರಾಪರ್ಟಿ ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಲಾಟ್ರಿ ಯಾವಾಗಿರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಎಂಡ್ ಟು ಎಂಡ್ ಹೇಳ್ಕೊಡ್ತೀವಿ. ಆನ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ಬಾಯ್.